ಸೊ ತುಂಬ ಅಂದರೆ ತುಂಬ ಲೇಟ್ ಮಾಡ್ತಾಯಿದ್ದಾರೆ ಡೆಲಿವರಿ ಕೊಡೋದಕ್ಕೆ. ಸೊ ಕರೆಕ್ಟಾಗಿ ಅಪ್ಡೇಟ್ ಮಾಡಲ್ಲ, ಏನೂ ಇಲ್ಲ ಕಸ್ಟಮರ್ಗಳಿಗೆ. ಇವತ್ತು ಒಳ್ಳೆ ದಿನ ಇತ್ತು, ಹಾಗಾಗಿ ಗಾಡಿ ಬುಕ್ ಮಾಡೋಣ ಅಂತ ಜಾಲಹಳ್ಳಿ ಕ್ರಾಸಲ್ಲಿ ಶೋರೂಮ್ ಇದೆ, ಹೀರೋ ಶೋರೂಮು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಮತ್ತೆ ನನ್ನ ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ವಿಜಯದಶಮಿ, ದಸರಾ ವಿಜಯದಶಮಿ, ಒಳ್ಳೆ ದಿನ. ಸೊ ಗಾಡಿ ಬುಕ್ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ, ಯಾವುದು ಅಂತ ಸೊ ನಿಮಗೆ ಸದ್ಯದಲ್ಲೇ ಗೊತ್ತಾಗುತ್ತೆ. ಇವತ್ತು ಒಳ್ಳೆ ದಿನ ಇತ್ತು, ಹಾಗಾಗಿ ಗಾಡಿ ಬುಕ್ ಮಾಡೋಣ ಅಂತ ಸೊ ಜಾಲಹಳ್ಳಿ ಕ್ರಾಸಲ್ಲಿ ಶೋರೂಮ್ ಇದೆ, ಹೀರೋ ಶೋರೂಮು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಸೆಪ್ಟೆಂಬರಲ್ಲಿ ನಮಗೆ ಒಳ್ಳೆ ಆಫರ್ ಇತ್ತು, 5000 ಕ್ಯಾಶ್ ಬ್ಯಾಕ್ ಇತ್ತು. ಸೊ ನಾನು ಅವಾಗ ಬುಕ್ ಮಾಡಿದ್ದರೆ 5000 ಕ್ಯಾಶ್ ಬ್ಯಾಕ್ ಸಿಕ್ಕಿರೋದು. ಬಟ್ ಇವಾಗ ಸದ್ಯದಲ್ಲಿ ಇಲ್ಲ, ಅಕ್ಟೋಬರ್ ಮತ್ತು ನವಂಬರ್ಗೆಲ್ಲ ಇಲ್ವಂತೆ ಆ ಆಫರು. ಸೊ ಹೋಗ್ಬಿಟ್ಟು ಬುಕ್ ಮಾಡ್ಕೊಂಡು ಬರೋಣ ಬನ್ನಿ. ಏಯ್ಟ್ ಮೇಲಲ್ಲಿದ್ದೀವಿ. ಸಿಟಿ ಕಡೆ ಬರೋಕ್ಕೆ ಬೇಜಾರು ಏನಂದರೆ ಸುಮ್ಮನೆ ಟ್ರಾಫಿಕ್ ಗುರು, ಅದಕ್ಕೆ ಬೇಜಾರು ಬರೋಕ್ಕೆ. ನಾನು ಆಲ್ಮೋಸ್ಟ್ ಸಿಟಿ ಕಡೆ ಬರೋದೇ ಇಲ್ಲ, ಬರೀ ಕಾಲೇಜಲ್ಲಾದರೆ ಬಸ್ಸಲ್ಲಿ ಓಡಾಡ್ತಿದ್ದೆ. ಇವಾಗ ಬೈಕಲ್ಲೆಲ್ಲ ಬರೋಕ್ಕೆ ಹಿಂಸೆ ಗುರು. ರೋಡಲ್ಲೆಲ್ಲ ಇಂಥವರೇ ಸಿಗ್ತಾರೆ, ಟರ್ನ್ ಹೊಡಿತಾರೆ, ಬೇಗ ಹೋಗಲ್ಲ, ಬಂದು ಅಡ್ಡ ಹಾಕಂತಾರೆ ನಮಗೂ. ಏನು ಸ್ಪೀಡ್ ಬ್ರೇಕರ್ ಸಕ್ಕತ್ತಾಗಿ ಹಾಕ್ಸಿದ್ದಾರೆ. ಇನ್ನೇನು ಬಂದ್ವಿ ಸಾಯಿ ಹೀರೋ ಹತ್ರ. ಏನು ಗುರು, ಹೊಸ ಗಾಡಿಗಳು ಬಂದಿರೋ ಕತೆ ತುಂಬಿಕ್ಕವ್ರೆ. ಸೊ ಗಾಡಿ ಬುಕ್ ಮಾಡಿ ಬಂದಿದ್ದೀನಿ. ನವಂಬರ್ 9th ಡೆಲಿವರಿ ಇದೆ. ಸೊ ಆವಾಗ ಸೀದಾ ಡೈರೆಕ್ಟ್ ಶೋರೂಮ್ ಹತ್ರನೇ ಸಿಗೋಣ ಡೆಲಿವರಿ ದಿನ. ಸೊ ಬನ್ನಿ. Several days later. ಸೊ ವೆಲ್ಕಮ್ ಬ್ಯಾಕ್ ಟು ಅನದರ್ ಡೇ. ಸೊ ಇವತ್ತು ನವಂಬರ್ 3, 1ನೇ ತಾರೀಕೆ ಬರಬೇಕಾಗಿತ್ತು, ಬಟ್ ಗಾಡಿ ಸ್ಟಾಕ್ ಔಟ್ ಆಗಿತ್ತು. ಇವಾಗ ಬಂದಿರೋದು ಹೊಸ ಸ್ಟಾಕು, ಮತ್ತು ಎಲ್ಲ ಅಪ್ಡೇಟ್ ಮಾಡಿದಾರಂತೆ. 2 ಲಕ್ಷ ಇದ್ದಿದ್ದು 11,000 ಜಾಸ್ತಿ ಮಾಡಿದ್ದಾರೆ. 2,11,500 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಸೊ ಬನ್ನಿ ಹೋಗೋಣ, ತಗೊಂಡು ಬರೋಣ. ನಮ್ಮ ರೈಟಲ್ಲಿರೋದೆ ಶೋರೂಮು. ಜೊತೆಗೆ ಇವತ್ತು ನಮ್ಮ ಅಮ್ಮ ಕೂಡ ಬಂದಿದ್ದಾರೆ. 3 ವರ್ಷ ಗುರು ಕಾಯ್ದಿರೋದು ಗಾಡಿ ತೊಗೊಳಕ್ಕೆ. ಬಟ್ ಈ ಗಾಡಿ ಅಂತಲ್ಲ, ಎಷ್ಟೊಂದು ಗಾಡಿ ಚೇಂಜ್ ಆಗೋಗಿ ಲಾಸ್ಟಿಗೆ ಎಕ್ಸ್ಪಲ್ಸ್ ಪ್ರೋ ತೊಗೊತಾ ಇದ್ದೀನಿ. ಸೊ ಬಂದ್ವಿ. ಸೊ ತುಂಬ ಅಂದರೆ ತುಂಬ ಲೇಟ್ ಮಾಡ್ತಾಯಿದ್ದಾರೆ ಡೆಲಿವರಿ ಕೊಡೋದಕ್ಕೆ. ಸೊ ಕರೆಕ್ಟಾಗಿ ಅಪ್ಡೇಟ್ ಮಾಡಲ್ಲ, ಏನೂ ಇಲ್ಲ ಕಸ್ಟಮರ್ಗಳಿಗೆ. ಸೊ ನೋಡ್ತಾ ಇರ್ಬೋದು, ಇದೇ ನನ್ನ ಗಾಡಿ. ಸೊ ಬನ್ನಿ ಹೋಗಬೇಕಾದ್ರೆ ನೋಡೋಣ ಪರ್ಫಾರ್ಮೆನ್ಸಲ್ಲಿ ಹೆಂಗಿದೆ ಏನು ಅಂತ. ಸೊ ಕಂಪ್ನಿ ಕಡೆಯಿಂದ 1.5 ಲೀಟ್ರ್ ಪೆಟ್ರೋಲ್ ಅಷ್ಟೇ ಅಂತ ಕೊಡೋದು. ಫ್ರೆಂಡ್ಸ್ಗಳೆಲ್ಲ ಅಲ್ಲಿ ಕೂತಿದ್ದಾರೆ, ಆ ಕಡೆ ನೋಡ್ತಾ ಇರ್ಬೋದು ಒಳಗಡೆ. ಸೊ ಇವಾಗ ಎತ್ಕೊಂಡು ಹೊರಡೋಣ. ಸೊ 1 ಗಂಟೆಗೆ ಬಂದಿದ್ದು ಗುರು, ಮಧ್ಯಾಹ್ನ ಆಗಲೇ ಸಂಜೆ 5 ಗಂಟೆ ಆಗಿದೆ. ಅಪ್ಪ ಎಷ್ಟು ಹೊತ್ತು ವೆಯ್ಟ್ ಮಾಡಿಸಿದ್ದಾರೆ ನೋಡಿ. ನಮ್ಮ ವಿನಯ್ ಅವರು ಅವ್ರ ಗಾಡಿ ಎಕ್ಸ್ಪಲ್ಸ್ ಬಗ್ಗೆ ಸರ್ವಿಸ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾರೆ. ಫೋಟೋಸು ವಿಡಿಯೋಸ್ ಎಲ್ಲ ತಗೊಂಡ್ವಿ. ನೆಕ್ಸ್ಟು ಗಾಡಿ ಎತ್ಕೊಂಡು ಹೊರಡೋಣ ಬನ್ನಿ.
ಓಡೋಣ? ಅಷ್ಟೇ. ಸೊ ಅಂತೂ ಇಂತೂ ಗಾಡಿ ತೊಗೊಂಡ್ವಿ. ಈಗ ಹೊರಟ್ವಿ ಮನೆಗೆ. ಸಂಜೆ 6:30 ಆಗ್ತಾ ಇದೆ. ಸೊ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಇವಾಗ ಸೀದಾ ಮನೆಗೆ ಎತ್ಕೊಂಡು ಓಡ್ತೀನಿ. ಭಾನುವಾರ ಬೇರೆ. ಆ್ಯಂಡ್ ಈ ಬ್ಲಾಗ್ ಏನು ಅಷ್ಟೊಂದು ಲಾಂಗ್ ಇರಲ್ಲ, ಜಸ್ಟ್ ಬೈಕ್ ಡೆಲಿವರಿ ವಿಡಿಯೋ ಅಷ್ಟೇ. ಸೊ ಮೆಮೊರೀಸ್ಗಾದರೂ ಇರಲಿ ಅಂದ್ಬಿಟ್ಟು ವಿಡಿಯೋಸ್ ಮಾಡಿದ್ದೀನಿ. ಸೊ ಇವತ್ತು ಬಂದು ನವಂಬರ್ 3ನೇ ತಾರೀಕು ಭಾನುವಾರ. ಸೊ ಆ್ಯಕ್ಚುಲಿ ಹೇಳಬೇಕು ಅಂದರೆ 1ನೇ ತಾರೀಕೆ ಇರಬೇಕಾಗಿತ್ತು. ಬೈಕು ಸ್ಟಾಕ್ ಇಲ್ಲ ಅಂದ್ಬಿಟ್ರು, ಹಂಗಾಗಿ ಇವತ್ತು ತಗೊಳ್ಳೋ ಪರಿಸ್ಥಿತಿ. ಇನ್ನೇನು ನಿಯರ್ ಬಂದ್ವಿ ಮನೆ ಹತ್ರ. ಸೊ ಈ ಬ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡ್ಕೊಳ್ಳಿ, ಹಾಗೆ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟು ಟ್ರಾವೆಲ್ಲು ಮತ್ತು ಬೈಕ್ ರೈಡು ಎಲ್ಲ ಇದೇ ಗಾಡೀಲೇ ಹೋಗೋಣ. ಜಾಕಿನೂ ಇರುತ್ತೆ. ಸೊ ಜಾಕಿನ ಬರೀ ಆನ್ ರೋಡು, ಎಲ್ಲಾದರೂ ರೈಡು, ಬ್ರೇಕ್ಫಾಸ್ಟೆಡ್ ಶಾರ್ಟ್ಸ್ ರೈಡ್ ಮಾಡ್ಬೇಕಾದ್ರೆ ಅದನ್ನು ತಗೊಂಡೋಗೋಣ. ಎಲ್ಲಾದರೂ ಲಾಂಗು ಆಫ್ ರೋಡು ಅದು ಇದು ಅಂದರೆ ಇದನ್ನು ತಗೊಂಡೋಗೋಣ. ನನಗೇನು ಕಾಲು ಇಟಿಕ್ಸಲ್ಲ ಕ್ಲೀನಾಗಿ. ಸೊ ಟಿಪ್ ಟಾಪ್ ಮಾಡಬೇಕು. ಸೊ ಹಂಗೆ ಹಿಂಗೋ ಮ್ಯಾನೇಜ್ ಮಾಡಬೇಕು ಗಾಡಿನ. ಸೊ ನನಗೆ ಗಾಡಿ ಕಲರ್ ಇಷ್ಟ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ನನಗೆ ನಾರ್ಮಲ್ ವೇರಿಯಂಟಲ್ಲಿ ಕಲರ್ ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ, ಹಾಗಾಗಿ ಈ ಕಲರ್ ತೊಗೊಂಡಿದ್ದೀನಿ. ಸೊ ಬನ್ನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸೊ ನೆಕ್ಸ್ಟು ಇದರದ್ದೊಂದು ರಿವ್ಯೂ ಮಾಡ್ತೀನಿ. ಆ್ಯಕ್ಚುಲಿ ಇದು ನನ್ನದೇ ಫಸ್ಟ್ ಗಾಡಿ, ಹೊಸ ಮಾಡಲ್ಲು, ಮತ್ತು ನನ್ನದೇ ಫಸ್ಟ್ ಡೆಲಿವರಿ ಕೊಟ್ಟಿರೋದವರು ಈ ಬೈಕ್ನ. ಜೈ ಆಂಜನೇಯ.